ನೀವು ಹೋಗ್ತಾ ನೋಡಿ ಅವಾಗ ತಿರ್ಗಾ ಟಿಕೆಟ್ ತೊಗೊಂಡು ಇನ್ನೊಂದ್ಸಲಿ ನೋಡ್ಬೇಕು. ಇಲ್ಲ, ಸ್ವಲ್ಪ ಐ ಫೆಲ್ಟ್ ಲಿಟಲ್ ಎಂಬ್ಯಾರೆಸ್ಡ್ ಆರ್ ಅನ್ಕಂಫರ್ಟೇಬಲ್, ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ. ನಮ್ಮ ಹಿಂದೆ ಮುಂದೆ ಕೂತವರೆಲ್ಲರೂ ಒಂದಿಷ್ಟು ಕಾಮೆಂಟ್ಗಳು ನಾವಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು ಕೇಳ್ಕೊಳ್ಳೋ ಥರ ಮಜಾ ಬರ್ತಿತ್ತು. ನನಗೆ ಇಷ್ಟು ವರ್ಷ ಆದಮೇಲೆ ಬಂದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ಒಂದು ಬೇರೆ ಲೆವೆಲ್ಗೆ ಫೀಲಿಂಗ್ ಇದೆ. ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ. ನಾವು ನೋಡದೇ ಇರೋವಂಥ ವಿಷನೆಲ್ಲ ಅವ್ರು ತೋರಿಸಿದಾಗ ಅದಕ್ಕಿಂತ ದೊಡ್ಡದು ಇನ್ನೇನಿರಲ್ಲ. ಎಂಜಾಯ್ ಮಾಡ್ಬೇಕಷ್ಟೇ. ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ. ಸಿಂಗಲ್ ಥಿಯೇಟ್ರ್ ಯಾಕೆಂದರೆ ಈಗ ನೋಡಿ ಅಲ್ಲೊಂದು ಫುಲ್ಲು ಸೈಲೆನ್ಸ್ ಇರುತ್ತೆ ಒಂದು ಸೀನು. ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಿದೆ. ಇವಾಗ ಜಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಆಯಿತು. ಐ ಹೋಪ್ ಇನ್ನೂ ಜಾಸ್ತಿ ಜನ ಥಿಯೇಟರ್ಗೆ ಬರಲಿ ಅಂತ ಐ ಆಮ್ ಹೋಪಿಂಗ್ ಆ್ಯಂಡ್ ಐ ಆಮ್ ವೇಟಿಂಗ್. ಸೊ ಇವತ್ತು ಎಷ್ಟು ರೆಸ್ಪಾನ್ಸ್ ನಮಗೆ ಬರುತ್ತೆ ಸೋಷಿಯಲ್ ಮೀಡಿಯಾ ಥ್ರೂ ಅಷ್ಟು ನಾನಂತೂ ಎಲ್ಲ ನೋಡ್ತೀನಿ. ಸೊ ವೇಟಿಂಗ್ ಫಾರ್ ಇಟ್. ನಮ್ಮ ಆಡಿಯನ್ಸು ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸಿನಿಮಾ ಬರ್ಬೋದು? ಐ ಥಿಂಕ್ ಯಾವುದೇ ಎಕ್ಸ್ಪೆಕ್ಟೇಷನ್ ಏನೂ ಫ್ರೇಮ್ ಮಾಡಬಾರ್ದು. ಬಿಕಾಸ್ ದೇ ಶುಡ್ ಕಮ್ ಇನ್ ಟು ದಿ ಥಿಯೇಟರ್ ವಿತ್ ಫ್ರೆಶ್ ಮೈಂಡ್. ಐ ಥಿಂಕ್ ಆವಾಗಲೇ ಅವ್ರಿಗೆ ಹೊಸತನ ಕಾಣುತ್ತೆ ಆ್ಯಂಡ್ ಏನೋ ಡಿಫ್ರೆಂಟ್ ಇದೆ ಅಂತ. ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಡಿಫ್ರೆಂಟ್ ಇದೆ. ಏನು ಎಕ್ಸ್ಪೆಕ್ಟ್ ಮಾಡೋದು ಮೇಡಮ್? ಸಾರಿ, ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಅದೇ ನಾನು ಹೇಳಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ. ಕಮ್ ವಿತ್ ಬ್ಲ್ಯಾಂಕ್ ಮೈಂಡ್ ಆ್ಯಂಡ್ ಎಂಜಾಯ್ ದ ಫಿಲ್ಮ್. ಖಂಡಿತ ತುಂಬ ಎಂಜಾಯ್ ಮಾಡ್ತೀವಿ. ವಿನಯ್ ಸರ್ನ ಇಷ್ಟಿದ್ರೆ ಒಂದು ಸಾಫ್ಟ್ ಕ್ಯಾರೆಕ್ಟರ್ ನೋಡಿ, ಈಗ ಒಂದೇ ಸಲ ಪೆಪೆ ಮೂಲಕ ಒಂದು ರಾಕ್ ಕ್ಯಾರೆಕ್ಟರ್ ನೋಡ್ತಿದ್ದೀರಾ. ವಿನಯ್ ಸರ್ ಅವರ ಪಾತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ಥಿಂಕ್ ಅವ್ರಿಗೆ ವಿ ಶುಡ್ ಗಿವ್ ಹಿಮ್ ದ ಕ್ರೆಡಿಟ್ ದಟ್ ಹಿ ಡಿಸರ್ವ್ಸ್. ಬಿಕಾಸ್ ಎಸ್, ಅವರು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರು ಮಾಡಿದ್ದಾರೆ ಆ್ಯಂಡ್ ಅವ್ರ ಕ್ಯಾರೆಕ್ಟರಿಂದನೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಫುಲ್ ರಾ ರೇಜ್ ಎಲ್ಲ ಇದೆ ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ ಅವ್ರನ್ನ ಈ ಕ್ಯಾರೆಕ್ಟರ್ಗೋಸ್ಕರ. ಸೊ ಆಲ್ ದಿ ಬೆಸ್ಟ್ ಟು ಹಿಮ್ ಆ್ಯಂಡ್ ವಿ ಶುಡ್ ಆಲ್ ಗಿವ್ ಹಿಮ್ ಕ್ರೆಡಿಟ್ ಫಾರ್ ಇಟ್. ಯಾಕಂದರೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಮತ್ತು ಈ ಪಾತ್ರ ನಿಮಗೆ ಸಿಕ್ಕಿದ್ದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಆ್ಯಸ್ ಎ ಸೆಡ್, ಎಲ್ಲ ಕಡೆ ಅದೇ ಹೇಳ್ತಾ ಬರ್ತಿದೆ ನಾನು, ಸಿಂಧು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಸಿಂಧು ಥಾಟ್ಸ್ ಮತ್ತು ನನ್ನ ಥಾಟ್ಸ್ ತುಂಬ ಸಿಮಿಲರ್ ಇದೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ಪ್ಲೇ. ಥ್ಯಾಂಕ್ ಯು ಸೊ ಮಚ್. ಫ್ಲ್ಯಾಶ್ ಬ್ಯಾಕು, ಪ್ರೆಸೆಂಟು, ನಾನ್ ಲೀನಿಯರ್, ಆಮೇಲೆ ತುಂಬ ಏನೋ ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ. ಸೊ ಅದರಿಂದ ಏನು ಮಾಡೋದು ಬೇಕಲ್ಲ, ಸುಮ್ಮನೆ ಇಲ್ಲಿ ಥಿಯೇಟ್ರಿಗೆ ಬಂದು ವಿತೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನಾಗಿ ಇರ್ತದೆ. ಹಾಂ, ಅವಾಗ ತಿರ್ಗಾ ಟಿಕೆಟ್ ತೊಗೊಂಡು ಇನ್ನೊಂದ್ಸಲಿ ನೋಡ್ಬೇಕು. ಹಾಂ, ಹಾಗನ್ಸುತ್ತೆ. ಪಂಚೆ ಬಂದ್ಬಿಟ್ಟು ಅದು ವರ್ಷಾಂಗಟ್ಲೆಯಿಂದ ಹಾಕೊಂಡು ಬರ್ತಿದ್ದಲ್ಲ. ಸೊ ಅದರಿಂದ ಅದು ಯಾರೇ ಹಾಕೊಂಡ್ರೇನೋ ಅದಕ್ಕೊಂದು ಚಾರ್ಮ್ ಬರುತ್ತೆ, ಒಂದು ಲುಕ್ ಬರುತ್ತೆ, ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ, ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ. ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ. ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದ್ದೀವಿ. ಸೊ ಇನ್ನೂ ಅಷ್ಟು ಕತೆ ಇದೆ. ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಬೇಕು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಫಸ್ಟ್ ಡೇ ಫಸ್ಟ್ ಶೋ, ಅದಕ್ಕೆ ಯಾರು ಆರ್ಟಿಸ್ಟ್ ಐ ಥಿಂಕ್ ಮಿಸ್ ಮಾಡಲ್ಲ. ಬಿಕಾಸ್ ಆಡಿಯನ್ಸ್ ಜೊತೆ ನೋಡಿದರೆ ಅವ್ರ ರಿಯಾಕ್ಷನ್ ನೋಡೋಕ್ಕೆ ಒಂದು ಮಜಾ. ಅವ್ರು ಕಿರ್ಚಾಡುವಾಗ ಅವಾಗ ನಮಗೆ ಇನ್ನೂ ಎನರ್ಜಿ ಸಿಗುತ್ತೆ. ಸೊ ತುಂಬ ಖುಷಿ ಆಯಿತು. ಪೂಜೆ ಮಾಡ್ಕೊಂಡು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಓಕೆ, ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ ಆ್ಯಂಡ್ ಡೈರೆಕ್ಟರ್. ಬಿಕಾಸ್ ಅವರಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಕ್ಯಾರೆಕ್ಟರ್ನ. ಅವ್ರು ಬರೆದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಐ ಥಿಂಕ್ ಅವ್ರಿಗೆ ನಿಮ್ಮ ಕೆಲವೊಂದು ಡೈಲಾಗ್ ಎಲ್ಲ ಸಿಳ್ಳೆ ಚಪ್ಪಾಳೆಗಳು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್. ಬಟ್ ಆ್ಯಸ್ ಐ ಸೆಡ್, ದ ರೈಟಿಂಗ್ ಈಸ್ ವೆರಿ ಸ್ಟ್ರಾಂಗ್. ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದುಬಿಟ್ಟಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅದೇ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಬಟ್ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು. ಸೊ ದಯವಿಟ್ಟು ನಿಮ್ಮ ಫೋನ್ಸ್ನ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು, ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮಗೆ ಬಹುಶಃ ಅದು ಕನೆಕ್ಷನ್ ಸಿಗಲ್ಲ, ಗೊತ್ತಾಗಲ್ಲ. ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲೇ ಇಟ್ಕೊಂಡು ಸಿನಿಮಾ ನೋಡಿ. ನೀವು ಟೀಚರ್ ಆಗಿ
ಮಚ್ಚನ ಮನೆಯವರೆಗೆ ಬಿಸಾಕ್ತೀರಾ ಅಲ್ಲಿಂದಾನೆ ಆ್ಯಕ್ಚುಲಿ ಶುರು ಆಗೋದು ಆ್ಯಕ್ಷನ್ ಎಲ್ಲ ಒಂದು ಇಂಡೈರೆಕ್ಟ್ಲಿ ನೀವೇ ಇಲ್ಲ ಅದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಇತ್ತು ಬಟ್ ಐ ಥಿಂಕ್ ಬೀಯಿಂಗ್ ಅ ಕಂಪ್ಯಾನಿಯನ್ ನಾವು ನಮಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನಲ್ಲಿ ನೋಡೋಕ್ಕೆ ಆಗಲ್ಲ ಸೊ ಆವಾಗ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಸೊ ಐ ಥಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್ ರೆಡಿ ಟು ಸಪೋರ್ಟ್ ಪೆಪ್ಪೆ ನಿಮ್ಮ ತಾತಲ್ಲಿ ಕೆಲವೊಂದು ಡೈಲಾಗ್ಸ್ ಇರುತ್ತೆ ತುಂಬ ರಾ ಆಗಿರುತ್ತೆ ರೇಂಜಿಗೆ ನೀವು ಮಾತಾಡ್ತೀರಲ್ಲ ಫೆಮಿನಿಸಮ್ ಬಗ್ಗೆ ಅದ್ರ ಬಗ್ಗೆ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಲೇ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ವಾಟ್ ಸಿಂಧು ಇಸ್ ಸೇಯಿಂಗ್ ಇಲ್ಲ ಸ್ವಲ್ಪ ಐ ಫೆಲ್ಟ್ ಲಿಟಲ್ ಎಂಬ್ಯಾರೆಸ್ಡ್ ಆರ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ನನಗೆ ಸಿಂಧು ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ವೆನ್ ಯು ಆರ್ ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡೋಕ್ಕಾಗಲ್ಲ ಆಯಿತು ಆ್ಯಕ್ಚುಲಿ ಸ್ವಲ್ಪ ಆಯಿತು ಬಟ್ ಐ ಥಿಂಕ್ ಅವರು ಕೂಡ ತುಂಬ ಕೋಆಪ್ರೇಟಿವ್ ಇದ್ದಾರೆ ಸೊ ಇಟ್ ವೆಂಟ್ ವೆಲ್ ಪ್ರತಿ ಸೀನಲ್ಲೂ ಕಿರ್ಚ್ಕೊಂಡು ನೋಡ್ತಾ ಇದ್ದೆ ನಮ್ಮ ಹಿಂದೆ ಮುಂದೆ ಕೂತವರೆಲ್ಲರೂ ಒಂದಿಷ್ಟು ಕಾಮೆಂಟ್ಗಳು ನಾವಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದು ಕೇಳ್ಕೊಂಡು ಥರ ಮಜಾ ಬರ್ತಿತ್ತು ಸೊ ಅದೇ ಸಖತ್ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಟೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ನಿಮ್ದು ಇರುತ್ತೆ ಅಂತ ಸ್ಟಾರ್ಟಿಂಗ್ ನಮ್ಗೆ ಗೊತ್ತೇ ಆಗಿಲ್ಲ ಹೌದಾ ಎಂಟೈರ್ ಸಿನಿಮಾದಲ್ಲಿ ಕಂಪ್ಲೀಟ್ ನೀವೇ ಲೀಡ್ ಮಾಡಿದ್ರಿ ಗ್ರಡ್ಜ್ ಎಲ್ಲ ನಡೆಯೋದು ನಿಮ್ಮಿಂದ ಹೌದು ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಸಿಕ್ಕಿದ್ದಕ್ಕೆ ನಿಮಗೆ ನನಗೆ ತುಂಬ ಖುಷಿ ಇದೆ ನಾನು ಅವ್ರು ಯಾವಾಗ ನರೇಟ್ ಮಾಡಿದ್ರಲ್ಲ ಆವಾಗಲಿಂದನೇ ನಾನು ಈ ಕ್ಯಾರೆಕ್ಟರ್ ನನಗೆ ಮಾಡಲೇಬೇಕು ಇಂಥ ಒಂದು ಕ್ಯಾರೆಕ್ಟರ್ ನನಗೆ ಮಾಡಬೇಕು ಇಷ್ಟು ಪವರ್ಫುಲ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ದೆ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಪ್ರಭಾ ಕ್ಯಾರೆಕ್ಟರ್ ಮಾಡಿರೋದು ಮೇಡಮ್ ಪೂರ್ತಿ ಸಿನಿಮಾ ಸೈಲೆನ್ಸ್ ಆಗಿರುತ್ತೆ ಎಲ್ಲೋ ಒಂದು ನಿಮ್ಮ ಕ್ಯಾರೆಕ್ಟರ್ ಆ ವೈಲೆನ್ಸ್ನ ಸ್ಟಾರ್ಟ್ ಮಾಡಿತ್ತು ಏನು ಅನ್ನಿಸ್ತಾ ಇತ್ತು ನೀವು ನೋಡ್ತಾ ನನಗೆ ನಾನು ಆ್ಯಕ್ಚುಲಿ ಪೂರ್ತಿಯಾಗಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಕ್ಕಾಗ್ತಿಲ್ಲ ಯಾಕಂದರೆ ಆ ಕ್ಯಾರೆಕ್ಟರ್ ನನಗೆ ನಾನು ಮಾಡೋದೆಲ್ಲ ಸರಿ ಅಂತಲೇ ಅನಿಸುತ್ತೆ ನನ್ನ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನನ್ನ ತಮ್ಮ ವಾಟ್ ಎವರ್ ಆಗಿತ್ತಲ್ಲ ಸೊ ಅಂದರೆ ಸೀಕ್ವೆನ್ಸ್ ಆಗಿರೋ ಕಾರಣ ನನಗೂ ಹರ್ಟ್ ಆಗಿದೆ ನಾನು ಅದಕ್ಕಾಗಿ ನಾನು ಸುಮ್ಮನೆ ಕೂರ್ತಿಲ್ಲ ರಿವೆಂಜ್ ತೊಗೋತಾ ಇದ್ದೀನಿ ಅದಕ್ಕಾಗಿ ಸೊ ಬೇಕು ಆ ರಿವೆಂಜ್ ಬೇಕು ನಾನು ಮಾಡ್ತೀನಿ ಅನ್ನೋ ಥರದಲ್ಲೇ ನಾನು ನೋಡ್ತಾ ಇದ್ದೆ ಅಂದರೆ ಇದು ಮಾಡಲೇಬೇಕು ಈಗ ಅಂತ ಅನಿಸ್ತಿತ್ತು ನನಗೆ ಮೇಡಮ್ ರಂಗ ಕಲಾವಿದರಿಗೆ ಪೂರ್ತಿ ಸಿನಿಮಾ ಇದ್ದವರು ಆ ಸೀನ್ ಮಾತ್ರ ಮೇಯ್ನ್ ಆಗಿರಬೇಕು ಅನ್ನೋ ಮಾತಿದೆ ಅಂದರೆ ನಾವು ಮಾಡೋ ಪಾತ್ರ ಸಿನಿಮಾಕ್ಕೆ ತಿರುವನ್ನು ಹೌದು ನಿಮಗೆ ಅನ್ನಿಸ್ತು ಹೌದು ಆಬ್ವಿಯಸ್ಲಿ ಹಾಗೆ ಅಂದರೆ ನನ್ನ ಪಾತ್ರದಿಂದ ಒಂದು ಸಿನಿಮಾಕ್ಕೆ ಏನು ಉಪಯೋಗ ಇಲ್ಲ ಅಂದರೆ ಪ್ಲಾಟಲ್ಲಿ ಏನು ಮುಂದೆ ಹೋಗ್ತಿಲ್ಲ ಅದರಿಂದ ಸ್ಕ್ರೀನ್ ಟೈಮ್ ಕಡಿಮೆ ಇದ್ರೂ ಪಾತ್ರದ್ದು ಕಡಿಮೆ ಇದ್ರೂ ಪ್ಲಾಟ್ಗೆ ನನ್ನ ಕ್ಯಾರೆಕ್ಟರಿಂದ ಏನಾದರೂ ಆಗಬೇಕು ಒಂದು ವ್ಯತ್ಯಾಸ ಆಗಬೇಕು ಸೊ ಹಂಗಿದ್ದಾಗ ಆ ಪಾತ್ರ ಮಾಡೋಕ್ಕೆ ಸಖತ್ ಖುಷಿ ಆಗುತ್ತೆ ಅಯ್ಯೋ ಅವ್ರದ್ದು ನಾನು ಒಂದೊಂದು ಫೈಟ್ ಸೀಕ್ವೆನ್ಸ್ಗೆ ಅವ್ರ ಕಣ್ಣು ನಾನು ಈ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದ್ರೆ ಅವ್ರ ಒಂದೊಂದು ಲುಕ್ಕೇ ಸಖತ್ತಾಗಿ ಅನ್ನಿಸ್ತಾ ಇತ್ತು ನಾನು ಕಿರ್ಚಿ ನೋಡ್ತಾ ಇದ್ದೆ ಇದು ತುಂಬ ಇಷ್ಟ ಆಯಿತು ಅವ್ರದ್ದು ಡೈರೆಕ್ಟರ್ ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ಈಗ ನಾನು ಯಾರಿಗೂ ಪರಿಚಯ ಇಲ್ಲ ನನ್ನ ಕೆಪಾಸಿಟಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಅವರು ಈ ಕ್ಯಾರೆಕ್ಟರ್ಗೆ ಇವಳು ಹೊಂದುತ್ತಾಳೆ ಇವಳು ಮಾಡ್ಬೋದು ಇವಳಿಗೊಂದು ಕೆಪಾಸಿಟಿ ಇದೆ ಮಾಡುವಂಥದ್ದು ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರು ಕೊಟ್ಟಿರೋದಕ್ಕಾಗಿ ಅವರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ಅವರ ಕ್ರಾಫ್ಟ್ ಮಾತ್ರ ಸಿನಿಮಾದಲ್ಲಿ ನೀವೇ ನೋಡಿರೋ ಹಂಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಸ್ಟೇಟ್ಮೆಂಟ್ಸ್ಗಳು ಅವ್ರಿಗೆ ಅಪ್ರೆಸ್ಡ್ ಪೀಪಲ್ ಬಗ್ಗೆ ಇರೋವಂಥ ಒಂದು ಕನ್ಸರ್ನ್ ಆಗಿರ್ಬೋದು ಅದನ್ನು ಹೇಳೋ ರೀತಿ ಆಗಿರ್ಬೋದು ಒಂದೊಂದು ಸೀನಲ್ಲಿ ಅಂದರೆ ಆ ಸೀನನ್ನು ನಾವು ಬಿಡಿಸಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಯಾವುದೋ ಒಂದು ಅಮ್ಮ ಮಗಳದ್ದು ಸೀಕ್ವೆನ್ಸಲ್ಲಿ ಅವರಿಬ್ಬರು ಏನೋ ದೊಡ್ಡದು ಮಾತಾಡ್ತಾರೆ ಬಟ್ ಅದನ್ನು ಲೈಟಾಗಿ ಆಮೇಲೆ ಹೋಗ್ಬಿಡುತ್ತೆ ಅಂದರೆ ನಾವಿರೋದೇ ಹಿಂಗೆ ಏನೋ ಅಂದ್ಕೊಂಡು ಹೋಗುತ್ತೆ ಸೊ ಹಾಗೆ ಸೀನ್ ಕನ್ಸ್ಟ್ರಕ್ಟ್ ಮಾಡೋದೆಲ್ಲ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರ ದೊಡ್ಡ ಫ್ಯೂಚರ್ ಇದೆ ಅವ್ರು ಇನ್ನೂ ಹಲವಾರು ಸಿನಿಮಾಗಳನ್ನು ಮಾಡಬೇಕು ಅವರು ಅಂತ ಆಶಿಸ್ತೀನಿ ನಾನು ಇನ್ನು ಮುಂಬರುವ ಆಡಿಯನ್ಸ್ಗಳಿಗೆ ಇನ್ನು ನೋಡಬೇಕು ಅಂತ ಇರೋ ಆಡಿಯನ್ಸ್ಗಳಿಗೆ ಮೇದಿನಿ ಕೆಳಮನೆಯವರು ಏನು ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಸ್ಟೇಟ್ಮೆಂಟ್ಸ್ಗಳಿದೆ ತುಂಬ ಲೇಯರ್ಸ್ ಇದೆ ಅವರು ಒಂದಿಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದಾರೆ ಅಂದರೆ ಕನ್ವೆನ್ಷನಲ್ ಆಗಿ ಬರೋ ಸಿನಿಮಾಕ್ಕಿಂತ ತುಂಬ ಬೇರೆ ಥರ ಇದೆ ಸ್ಟೇಟ್ಮೆಂಟ್ಸನ್ನು ಒಂಚೂರು ಹಿಂಜರಿಕೆ ಇಲ್ಲದೆ ಸಂಪ್ರದಾಯದ ಬಗ್ಗೆ ಆಗಿರ್ಬೋದು ಆಪ್ರೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಫೀಮೇಲ್ ವಾಟ್ ಎವರ್ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಟಪ್ ಅಂತ ಸಿಂಧು ಕ್ಯಾರೆಕ್ಟರ್ ಹೇಗೆ ಒಂದೊಂದು ಮಾತುಗಳನ್ನ ಹೇಳ್ತಾಳೆ ಸೊ ಅದನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆ ಮಾಸ್ ಎಲಿಮೆಂಟ್ಸ್ ಇದೆ ಫೈಟ್ಸ್ ಇದೆ ವಿನಯ್ ರಾಜ್ಕುಮಾರ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ
ಸೊ ಇದನ್ನೆಲ್ಲ ಇಟ್ಕೊಂಡು ಎಲ್ಲರೂ ಜನ ಬಂದು ನೋಡಬೇಕು ಅಂತ ಅನ್ಸುತ್ತೆ ನನಗೆ. ಮೇಡಮ್ ನೀವೇನಾದರೂ ಪೆಪ್ಪೆ 2 ವೆಯ್ಟ್ ಮಾಡ್ತಾ ಇದ್ದೀರಾ? ನಾನಿಂತೂ ಮಾಡ್ತಾ ಇದ್ದೀನಿ, ಯಾಕಂದರೆ ಮಾಡಿದ್ರೆ ನಂದು ನಾವು ಉಳ್ಕೊಂಡಿರೋದು ನಾವು ಇಷ್ಟೇ ಜನ ಅಲ್ಲ, ಅದಕ್ಕೆ ನಮ್ಮದೇ ಆಗಿರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ನಾನು ಮೊದಲನೇ ಶೋ ನೋಡಿದ್ದಾಗಲೇ ಗೊತ್ತಾಯಿತು, ಯಾಕಂದರೆ ಆ ಲೆವೆಲ್ಗೆ ಜನ ಒಂದೊಂದು ಸೀನಿಗೂ ಅಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಎಲ್ಲಿ ಸಿನಿಮಾ ಸೈಲೆಂಟ್ ಆಗುತ್ತೋ ಅಲ್ಲಿ ಜನನೂ ಸೈಲೆಂಟ್ ಆಗುತ್ತೆ. ನಿಮ್ಗೆ ಅಲ್ಲಿ ಗೊತ್ತಾಗೋದೇನು ಅಂದರೆ ಜನ ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ. ಸೊ ಸಿನಿಮಾ ಹೇಗೆ ಹೋಗ್ತಾ ಇದೆ ಅದೇ ಮುಖಾಂತರ ಅವರು ಕೂಡ ಜರ್ನಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಪೆಪ್ಪೆಯಲ್ಲಿ ನಾವು ಏನು ಹೇಳೋಕೆ ಹೊರಟಿದ್ದೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ನೋಡಿರೋದ್ರಿಂದ ನಿಮ್ಗೆ ಗೊತ್ತು. ಸುಮಾರು ಕ್ಯಾರೆಕ್ಟರ್ಗಳಿರೋದ್ರಿಂದ ಎಲ್ಲರ ನಾವು ಒಂಚೂರು ಹಿಂಗೆ ಏನೋ ಸ್ನೇಹಿತರ ಮಾತಾಡ್ತಿರುಗಿ ಒಂದು ಸೀನ್ ಹಿಂಗೆ ಜಂಪ್ ಆಗೋದ್ರು ನಿಮ್ಗೆ ಕಂಟಿನ್ಯೂಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು. ಸೊ ಆಗಿರೋದ್ರಿಂದ ಒಂದು ಒಳ್ಳೆಯ ಪ್ರಯತ್ನ, ಒಂದು ಒಳ್ಳೆಯ ಕತೆ, ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಅದಕ್ಕೆ ನಮ್ಮ ಡೈರೆಕ್ಟ್ರ್ ಆಗಲಿ ನಾವು ಕಲಾವಿದರೆಲ್ಲ ಜೀವ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದಷ್ಟು ಜೀವ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ತುಂಬ ಬ್ಯೂಟಿಫುಲ್ಲಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈಸ್ ಔಟ್ಸ್ಟ್ಯಾಂಡಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇಷ್ಟು ವರ್ಷ ಆದಮೇಲೆ ಬಂದು ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ಒಂದು ಬೇರೆ ಲೆವೆಲ್ಗೆ ಫೀಲಿಂಗ್ ಇದೆ. ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಸರ್, ಆಫ್ಟರ್ ಲಾಂಗ್ ಬ್ಯಾಕು ನೀವೊಂದು ಖಡಕ್ ರಾಲು ಮೂಲಕ ಮತ್ತೆ ಕಮ್ಬ್ಯಾಕ್ ಆಗಿದ್ದೀರಾ. ಸೊ ನಿಮ್ಮ ಪಾತ್ರದ ಪ್ರಿಪ್ರೇಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪಾತ್ರದ ಪ್ರಿಪ್ರೇಷನ್ ಏನಿಲ್ಲ, ನನಗೆ ಸಿನಿಮಾ ಕಥೆ ಗೊತ್ತಿತ್ತು. ಕಥೆ ಗೊತ್ತಿದ್ದಾಗ ಈ ಸಿನಿಮಾ ಪ್ರಾರಂಭ ಆದಮೇಲೆ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದರು. ಸೊ ಸೆಕೆಂಡ್ ಶೆಡ್ಯೂಲ್ ಟೈಮಲ್ಲಿ ನನಗೆ ಫೋನ್ ಮಾಡಿ ಶೈಲೇಶ್ ಅವ್ರು ಹೇಳಿದ್ರು, ಸರ್ ಆ ಗುಣ ಕ್ಯಾರೆಕ್ಟ್ರು ಗೊತ್ತಲ್ವಾ ಅಂತ. ಗೊತ್ತು, ಯಾರು ಮಾಡ್ತಾಯಿದ್ದಾರೆ ಏನು ಸರ್, ಅದು ನೀವೇ ಮಾಡಿ ಸರ್ ಅಂತ. ಅವ್ರು ತುಂಬ ಕ್ಯಾಶುವಲಾಗಿ ಮಾತಾಡ್ತಾರೆ. ನಾನಾ ಅಂತ, ನೀವೇ ಮಾಡಿ ಸರ್, ಇವಾಗ ಬೇರೆ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಅಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದಾಗ್ಲೂ ನಾವು ಸಿನಿಮಾ ಶೂಟ್ ಮಾಡಿದಾಗ್ಲೂ ಬಟ್ ಇವಾಗ ಥಿಯೇಟ್ರಲ್ಲಿ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಒಂದು ಕಥೆನ ಈ ಥರನೂ ನಾವು ಜನಕ್ಕೆ ಹೇಳ್ಬೋದಾ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ಲು. ಅದ್ರ ಜೊತೆಗೆ ನಾವು ಎಷ್ಟೋ ಸರಿ ಸುಮಾರು ಜನ ಇತ್ತೀಚೆಗೆ ಏನಾಗಿದೆ, ನಮ್ಮ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ. ನೋಡಿ ಸರ್, ಆ ಸಿನಿಮಾನ ಎಷ್ಟು ನಮ್ಗೆ ಹತ್ರವಾಗಿದೆ ಸಿನಿಮಾ, ಎಲ್ಲೋ ನಮ್ಮ ಪಕ್ಕದ ಮನೇಲಿ ನಡೀತಾ ಇರೋ ಥರ ಸಿನಿಮಾ ಸರ್, ಆ ಥರದ್ದು ಯಾಕೆ ಕನ್ನಡದಲ್ಲಿ ಮಾಡಲ್ಲ ಅಂಥವ್ರು ಎಲ್ಲರಿಗೂ ನಾನು ಹೇಳೋದು ಒಂದೇ, ಬಂದು ಪೆಪ್ಪೆ ನೋಡಿ. ಯಾಕೆ ನಿಮಗೆ ಕನೆಕ್ಟ್ ಆಗಲ್ಲ, ಯಾಕೆ ಈ ಥರನೂ ರಾ ಸಿನಿಮಾ ಕನ್ನಡದಲ್ಲಿ ಮಾಡ್ತಾರ ಅನ್ನೋದಕ್ಕೆ ಇದೊಂದು ಆನ್ಸರ್ ಅಲ್ವಾ? ನೀವೇ ಹೇಳಿ, ಕರೆಕ್ಟ್ ತಾನೆ? ಸರ್, ಥಿಯೇಟ್ರಿಗೆ ಬರುವಂಥ ಆಡಿಯನ್ಸು ಸಿನಿಮಾ ಬಗ್ಗೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರಿಗೆ ಬರಬೇಕು ಸರ್? ಎಲ್ಲ ಸವಿರುಚಿ ಇದೆ ಸಿನಿಮಾದಲ್ಲಿ, ಎಲ್ಲವೂ ಇದೆ. ಒಂದು ಪ್ರೀತಿ ಇದೆ, ತಾಯಿ ಪ್ರೀತಿ ಇದೆ, ಜೊತೆಗೆ ನಿಮಗೆ ಒಂದು ಫ್ಯಾಮ್ಲಿ ರೈವಲ್ರಿ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸು ಮಾತಾಡತ್ತೆ ಸಿನಿಮಾದಲ್ಲಿ. ಕೊನೆಯಲ್ಲಿ ಈ ಸಿನಿಮಾದಲ್ಲಿ ನೀವು ಎಲ್ಲವನ್ನೂ ನೋಡ್ತೀರಾ, ಎರಡು ವಿಷಯ ನೋಡಲ್ಲ. ಒಂದೇನು ಅಂದರೆ, ಒಂದು ನಿಮಗೆ ಕಮರ್ಷಿಯಲ್ ಸಾಂಗ್ಸ್ ಇಲ್ಲ. ಕಮರ್ಷಿಯಲ್ಲಾಗೆ ಸುಮ್ಮನೆ ಕಾಮಿಡಿ ಹಾಕೋದು, ಸುಮ್ಮನೆ ಫೈಟ್ ಇಡೋದು, ಇದು ಯಾವುದೂ ಇಲ್ಲ. ಒಂದು ತುಂಬ ಸ್ಟ್ರೇಟಾಗಿ ಒಂದು ಕತೆ ಹೇಳ್ಕೊಂಡು ಅದರಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟು ಎಲ್ಲಿ ಬೇಕು ಕತೆಗೆ ಬೇಕಾಗಿರೋ ಕಡೆ ಒಂದಷ್ಟು ಫೈಟು, ಒಂದಷ್ಟು ಪಂಚ್ ಡೈಲಾಗ್ಸ್ಗಳು ಇಟ್ಟು ಮಾಡಿರೋಂಥ ಸಿನಿಮಾ. ತುಂಬ ನೇರವಾಗಿ ಮನಸ್ಸಿಗೆ ತಾಗುವಂಥ ಒಂದು ಸಿನಿಮಾ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಖುಷಿ ಆಗುತ್ತೆ ತುಂಬ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ, ನಾವು ಫಸ್ಟು ಫಿಲಮ್ ಶುರು ಮಾಡಿದಾಗ ಈ ಫಿಲಮ್ ಏನಂದರೆ ಪಕ್ಕಾ ಇದು ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಮ್ ಅನ್ನೋ ಥರನೇ ಶುರು ಮಾಡಿದ್ದು. ಸಿಂಗಲ್ ಥಿಯೇಟ್ರಿಗೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ದೇ ಮಾಡಿದ್ದು ಫಿಲಮ್ಮು. ಅದೇ ಥರ ಡೀಟೈಲಿಂಗ್, ಮ್ಯೂಸಿಕ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು, ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದು ಇದು ಮಾಡಿದ್ದು. ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟ್ರ್ ಡೌಟೇ ಇತ್ತು ನಮಗೆ. ಸಿಂಗಲ್ ಥಿಯೇಟ್ರ್ ಯಾಕೆಂದರೆ ಈಗ ನೋಡಿ ಅಲ್ಲೊಂದು ಫುಲ್ಲು ಸೈಲೆನ್ಸ್ ಇರುತ್ತೆ ಒಂದು ಸೀನು, ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ, ಈ ಥರದ್ದೆಲ್ಲ ನಮಗಿತ್ತು. ನಮ್ಮ ಸಿಂಗಲ್ ಥಿಯೇಟ್ರ್ ಆ್ಯಕ್ಚುಲಿ ನಾವು ತಲೆಯಲ್ಲೇ ಇಟ್ಕೊಂಡಿರಲ್ಲ. ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಸಿಂಗಲ್ ಥಿಯೇಟ್ರ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ, ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಇದನ್ನೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಮತ್ತು ತುಂಬ ಖುಷಿ ಪಡ್ತಾ ಇರೋ ವಿಚಾರ. ಸೊ ಅಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪೆರಿಮೆಂಟ್ ಮಾಡಿದೆ. ಎಡಿಟಿಂಗ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಕ್ರೀನ್ ಪ್ಲೇ, ಪ್ರತಿಯೊಂದು ಎಕ್ಸ್ಪೆರಿಮೆಂಟಲ್ ಫಿಲಮ್. ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಫಿಲಮ್ನ
ವಿನು ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬ ದೊಡ್ಡ ವಿಷಯ. ಆ ಒಂದು ಆತಂಕನೂ ಇತ್ತು ನಮಗೆ, ಎಕ್ಸ್ಪೆರಿಮೆಂಟ್ ಹೆಂಗೆ ತೊಗೋತಾರೆ ಅಂತ. ಸೊ ಆಗಲೇ ಹೇಳ್ದಂಗೆ ಈವನ್ ಹೀರೋಯಿನ್ ಡೈಲಾಗು ವಿಜುವಲ್ ಹೊಡಿತಾ ಇದ್ರು. ಅಂದರೆ ಪ್ರತಿ ಕ್ಯಾರೆಕ್ಟ್ರುಗಳು ಇಂಪಾರ್ಟೆಂಟ್, ಬರೀ ಹೀರೋ ಒಂದೇ ಅಲ್ಲ, ಎಲ್ಲ ಕ್ಯಾರೆಕ್ಟ್ರುಗಳು ಮತ್ತು ತುಂಬ ವಿಷಯಗಳು ಹೇಳ್ತಾ ಇದೆ. ಆ ಎಲ್ಲ ವಿಷಯಗಳಿಗೂ ವಿಜುವಲ್ ಹೊಡಿತಿದ್ದಾರೆ, ಮತ್ತು ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ. ಎಕ್ಸ್ಪ್ರೆಷನ್ಗೂ ಮ್ಯೂಸಿಕನ್ನು ಕನೆಕ್ಟ್ ಮಾಡ್ತಾ ಇದ್ದೀರಿ ನೀವು. ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ ಇದೆ, ನೀವು ಆಡಿಯನ್ಸಾಗಿ ಕೂತ್ಕೊಂಡು ನೋಡುವಾಗ ಏನು ಅನಿಸ್ತಿತ್ತು ಸರ್? ಅದೇ ನಾವು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಇವತ್ತು ಥಿಯೇಟ್ರಲ್ಲಿ ಅದನ್ನು ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತಗೋತಾರೆ ಅಂತ ಇತ್ತು. ಆ ಪ್ರತಿಯೊಂದು ಡೀಟೇಲಿಂಗು ತೊಗೋತಾ ಇದ್ದಾರೆ. ಸೊ ಅದೇ ಖುಷಿಯಾದ ವಿಚಾರ. ಪೆಪ್ಪೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ, ಸೊ ಸಿನಿಮಾದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಹಳ ಖುಷಿ ಆಗುತ್ತೆ ಸರ್, ಯಾಕಂದರೆ ಕನ್ನಡ ಸಿನಿಮಾ ಈಗ ಬೆಳಕಿಗೆ ಬರ್ತಾ ಇದೆ, ಬೆಳಕು ನೋಡ್ತಾ ಇದೆ. ಸೊ ಮಯೂರ್ ಪಟೇಲ್ ಅವ್ರು ಬಂದು ನನಗೆ ಭಾಳ ಆತ್ಮೀಯವಾದ ಸ್ನೇಹಿತರು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರು. ಮತ್ತು ಹಾಗೆ ವಿನಯ್ ಸರು ಅಷ್ಟೇ, ನಾವು ಇಷ್ಟು ದಿನ ನೋಡ್ತಾ ಇದ್ದಿದ್ದೆ ಬೇರೆ. ಸೊ ಪೆಪ್ಪೆ ಅನ್ನೋ ಒಂದು ಸ್ಕ್ರೀನ್ ಪ್ಲೇ, ಹೊಸ ನರೇಷನ್ನು, ಆಮೇಲೆ ಆ ಪ್ರೆಸೆಂಟೇಷನ್ ಬಂದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಗೆದ್ದಿದ್ದಾರೆ ಸರ್, ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಆ ಫೀಲ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಮಯೂರ್ ಪಟೇಲ್ ಅವರು ತುಂಬ ದಿನದ ನಂತರ ಮತ್ತೆ ಸಿನಿಮಾದಲ್ಲಿ ಯಾಕೆ ಮಾಡಿದ್ದಾರೆ, ಅವರ ಒಂದು ಪಾತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅದೇ ಪಾತ್ರ ನೋಡಿ, ಅದೇ ಹೇಳೋದು, ಯಾವಾಗ ಕ್ಯಾರೆಕ್ಟರ್ನ ಇಷ್ಟಪಟ್ಟು ಒಬ್ಬ ಕಲಾವಿದ ನಟನೆ ಮಾಡ್ತಾನೆ, ಖಂಡಿತ ಬೆಳಕಿಗೆ ಬಂದೇ ಬರ್ತಾನೆ. ಅವ್ರ ಬಗ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು, ಅವ್ರು ಒಬ್ಬ ಒಳ್ಳೆ ನಟ ಅಂತೇಳಿ. ಈ ಸಿನಿಮಾದಲ್ಲಿ ಕೊಟ್ಟಿರುವಂಥ ಕ್ಯಾರೆಕ್ಟ್ರು ಅವ್ರ ತೂಕನ ಇನ್ನೂ 10 ಜಾಸ್ತಿ ತಗೊಂಡೋಗಿದೆ. ಇಬ್ರಿಗೂ ಈಕ್ವಾಲಿಟಿ ಇದೆ, ಅದರಲ್ಲಿ ಹೆಚ್ಚು ಕಡಿಮೆ ಥರ ಯಾವುದೂ ಇಲ್ಲ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ವಿನಯ್ ರಾಜ್ಕುಮಾರ್ನ ಇಷ್ಟು ದಿನ ನೀವು ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮೂಲಕ ನೋಡ್ಕೊಂಡು ಬಂದಿರಿ, ಈ ಸಿನಿಮಾದ ಮೂಲಕ ಒಂದು ರಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಅವ್ರ ಪಾತ್ರದ ಬಗ್ಗೆ ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನೀವು? ಸರ್ ಅದು ಮ್ಯಾಸಿವ್, ಅದು ಒಂಥರ ನಾವು ನೋಡದೇ ಇರೋವಂಥ ವಿಷನಲ್ಲಿ ಅವ್ರು ತೋರಿಸಿದಾಗ ಅದಕ್ಕಿಂತ ದೊಡ್ಡದು ಇನ್ನೇನಿರಲ್ಲ. ಎಂಜಾಯ್ ಮಾಡಬೇಕಷ್ಟೇ ನಾವು. ನನಗೆ ಅಲ್ಲಿ ನಾವೇ ಇದ್ದು ಮಾಡ್ತಾಯಿದ್ದೀವಿ ಅನ್ನೋ ಭಾವನೆ ಬರ್ತಾಯಿತ್ತು. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತಿಂದು ಬಿಸಾಕಿದ್ದಾರೆ. ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕತೆ ಹೇಳಿರೋ ಶೈಲಿ ತುಂಬ ಬೇರೆ ಥರ ಇದೆ. ಬಟ್ ಇವತ್ತು ನಮ್ಮೆಲ್ಲರ ಈಗ ಆಡಿಯನ್ಸ್ ಜೊತೆ ಮಾತಾಡಿದಾಗ, ಫ್ಯಾನ್ಸ್ ಜೊತೆ ಮಾತಾಡಿದಾಗ, ಅವ್ರಿಗೆ ಕೇಳಿದಾಗ ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಸಿನಿಮಾ ತಲುಪಿದೆ. ಸೊ ಅದು ತುಂಬ ಖುಷಿಯಾದ ಒಂದು ವಿಚಾರ. ವಿನಯ್ ಅವ್ರದ್ದು ಸೆಟಲ್ಡ್ ಆಕ್ಟಿಂಗ್ ಅಂತ ರಿವ್ಯೂ ಬರ್ತಾ ಇದೆ, ಏನು ಹೇಳ್ತೀರಾ? ಅದೇ ಎಲ್ಲರಿಗೂ ಒಂದೊಂದು ರೀತಿ ಇಷ್ಟ ಆಗಿದೆ, ಖುಷಿ ಆಗುತ್ತೆ. ಈ ಜಾತಿ ಪದ್ಧತಿ ಮಡಿ ಮುಟ್ಟು ಕೂಡ ಈಗಲೂ ಇದೆ, ಅದನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕರೆಕ್ಟ್, ಅದೇ ಅದು ಈಗಲೂ ಎಲ್ಲ ಕಡೆ ಇದೆ. ಬಟ್ ಏನಂದರೆ ಒಂದು ವರ್ಗದ ಜನಕ್ಕೆ ಅದ್ರ ಬಗ್ಗೆ ತಿಳಿದಿಲ್ಲ. ಅದು ಆಗಿನ ಕಾಲದ್ದು ಈಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸೊ ಬಟ್ ಈಗಲೂ ಎಲ್ಲ ಕಡೆ ಇದೆ. ಆಮೇಲೆ ಯಾವ ಥರ ಇದೆ ಅಂತ ಅಂದರೆ ಆ ಕಂಪ್ಲೀಟ್ ಪರ್ಸೆಪ್ಷನ್ ಯಾರಿಗೂ ಇಲ್ಲ. ಸೊ ಅದರಿಂದ ನಾವು ಈ ಸಿನಿಮಾದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಪ್ರತಿ ಸಿನಿಮಾನು ಅಮ್ಮ ಬಂದು ಸಪೋರ್ಟ್ ಮಾಡ್ತಾರೆ. ಈಗ ಏನು ಹೇಳಿದ್ರು, ಅಮ್ಮ ಏನು ಹೇಳಿದ್ರು, ತಮ್ಮ ಏನು ಹೇಳಿದ್ರು? ಅಮ್ಮ ತಮ್ಮ ಇಬ್ರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಈಗ ಮನೆಗೆ ಹೋದ್ಮೇಲೆ ಇನ್ನೂ ಫುಲ್ ಡೀಟೇಲಾಗಿ ಕೇಳ್ತೀನಿ. ಬಟ್ ಅದೇ ಜನರು ಈ ಸಿನಿಮಾ ನೋಡಲೇಬೇಕು, ಯಾಕಂದರೆ ಹಲವಾರು ಬಗ್ಗೆ ಹೇಳಿದ್ದೀವಿ. ಜಾತಿಗಳ ಬಗ್ಗೆ ಹೇಳಿದ್ದೀವಿ, ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಹೇಳಿದ್ದೀವಿ, ಒಂದು ಫ್ಯಾಮಿಲಿ ಪ್ರೆಷರ್ಸ್ ಬಗ್ಗೆ ಹೇಳಿದ್ದೀವಿ. ಆಮೇಲೆ ಇದು ತುಂಬ ಕಡೆ ನಡೀತಾ ಇದೆ. ನಾವು ಎಷ್ಟೊಂದು ಜನ ತಿಳಿದಿರ್ತೀವಿ ಇದಿಲ್ಲ, ಇದು ಇವಾಗ ಕಾಣಲ್ಲ ಅಂತ. ಬಟ್ ಆ್ಯಕ್ಚುಲಾಗಿ ನೋಡಿದ್ರೆ ಅದು ಇನ್ನೂ ಇದೆ. ಸೊ ಅದನ್ನು ಜನ ಇಲ್ಲಿ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ನೀವು ಇವತ್ತೇ ನೋಡಿದ್ರಿ? ಹಾಂ, ಇವತ್ತೇ ನೋಡಿದ್ದು. ಹಾಂ, ಅಬ್ಬಾ ಒಂದು ಲೆವೆಲ್ಗೆ ಈ ದಿವಸ ಉಸು ನಿಂತಲ್ಲಿ ಉಸಿರು ಬಂದಂಗೆ ಆಯ್ತು. ಹೌದಾ? ಇದೇನೋ ವಿನಯ್ ಅಂತ ಅನಿಸ್ಬೋದು. ಒಂದೊಂದು ಇದನ್ನು ಮೈನ್ಯೂಟ್ ಎಕ್ಸ್ಪ್ರೆಷನ್ ಬ್ಯೂಟಿಫುಲ್ ಆಗಿ ಅಲ್ಲ, ನೀವು ಮೊನ್ನೆನೂ ಹಂಗೆ ಹೇಳಿದ್ರೆ ಒಂದು ಖಳನಾಯಕ ಬಂದ ಮತ್ತೆ ಅಂತ, ಹೊಸ ಖಳನಾಯಕ ಅಂತ. ನೀವು ನೋಡಿದವ್ರು ನೀವು ಹೇಳ್ಬೇಕು ಹೆಂಗೆ ಅನಿಸ್ತು ಗುಣ ಮತ್ತು ಪೆಪ್ಪೆದು. ಹೌದು, ಆ ಥರ ಒಂದು ಆ್ಯಕ್ಚುಲಿ ಸೀಕ್ವೆನ್ಸು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಾನಂತೂ ಎಲ್ಲೂ ನೋಡಿಲ್ಲ ಈ ಥರ ಒಂದು ಸೀಕ್ವೆನ್ಸ್ ಇರುತ್ತೆ ಅಂತ. ಸೊ ಅದನ್ನು ತುಂಬ ಜನ ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಜನ ಇಷ್ಟಪಡ್ತಾರೆ. ನೆನ್ನೆ ಸುದೀಪ್ ಅವ್ರ ಸಿನಿಮಾ ನೋಡಿದಾಗಲೂ ಅದೇ ಹೇಳಿದ್ರು. ಹೌದಾ? ನಾನು ನಮ್ಮಿಬ್ರದ್ದು ಆ ಸೀನು, ಆ ಸೀಕ್ವೆನ್ಸು
ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಅವರು ಎಲ್ಲೂ ಈ ಥರ ಒಂದು ನೋಡಿರಲಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನೇ ಬೀಯಿಂಗ್ ಗುಣ ನನಗೆ ಗೊತ್ತಿಲ್ಲ ಈ ಥರ ಇದೆ ಅಂತ. ನಮಗೆ ಶೂಟಿಂಗ್ ಮಾಡಬೇಕಾದ್ರೆ ನಾವು ಏನೋ ಅಂದ್ಕೊಂಡಿದ್ವಿ, ಕಂಪ್ಲೀಟಾಗಿ ಅವರು ಟ್ರೀಟ್ಮೆಂಟು ಅಂದರೆ ನೀವು ಹೇಳೋ ಕಥೆನ ಈ ರೀತಿಯೂ ಹೇಳ್ಬೋದು ಆ ಕಥೆ ಅನ್ನೋದು ನಮ್ಗೆ ಇದು ಸಿನಿಮಾ ನೋಡಿದಾಗಲೇ ನನಗೂ ಗೊತ್ತಾಗಿದೆ. ಸರ್ ಸುದೀಪ್ ಸರ್ ಕೂಡ ಮೈಂಡ್ ಬ್ಲೋಯಿಂಗ್ ಅಂತ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗುತ್ತೆ. ನಿನ್ನೆ ಹೋಗಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ. ಇಡೀ ಸಿನಿಮಾ ನೋಡಿ ಆಮೇಲೆ ಸಿನಿಮಾನ ಒಂದು ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಅವ್ರಿಗೆ ಏನೇನು ಇಷ್ಟ ಆಯಿತು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಇಲ್ಲಿ ಡೈರೆಕ್ಟರ್ ಒಂದು ಚಾಕಚಕ್ಯತೆ ಮೆಚ್ಚಬೇಕು. ಆಲ್ ಸೀನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ತೋರಿಸಿದ್ದಾರೆ, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ನ. ಕರೆಕ್ಟ್. ಅದು ಸ್ಟೋರಿ ಟೆಲ್ಲಿಂಗ್ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲ ಎಡಿಟಿಂಗ್ ಪ್ಯಾಟರ್ನು, ಒಂದು ಪ್ರೆಸೆಂಟು ಪಾಸ್ಟ್ಗೆ ತುಂಬ ಚೆನ್ನಾಗಿ ಜಂಪ್ ಮಾಡಿದ್ದಾರೆ. ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ತೋರಿಸಿದ್ದಾರೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಮಾಡಬೇಕು. ಅದೇ ಅನಿಸುತ್ತೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಯಾಕಂದರೆ ಸ್ಟೋರಿ ಹೇಳಿರೋ ರೀತಿನೇ ಒಂಥರ ಬೇರೆ ಥರ ಇದೆ. ಸೌಂಡ್ ಡಿಸೈನ್ ಕೂಡ ಪ್ರತಿಯೊಂದು ಹೇಳಿದಂಗೆ ಎಲ್ಲ ಕ್ಯಾಪ್ಚರ್ ಆಗಿದೆ. ನೀವು ಹೇಳಿದ್ರಿ ಮ್ಯೂಸಿಕ್ ಬಗ್ಗೆ. ಅದೇ ನಾನು ಮುಂಚೆನೇ ಹೇಳಿದೆ ಸೌಂಡ್ ಡಿಸೈನ್ ಬಗ್ಗೆ. ಒಂದು ಆ ಮಲೆನಾಡಿನ ಇಡೀ ವಾತಾವರಣನ ನಾವು ಥಿಯೇಟರಲ್ಲಿ ಕೂತ್ಕೊಂಡ್ರೆ ಫೀಲ್ ಮಾಡ್ಬೋದು. ಎಷ್ಟೇ ವೈಲೆನ್ಸ್ ಇದ್ರೂ ನಿಮಗೆ ಸಿನಿಮಾದಲ್ಲಿ ಅಲ್ಲಲ್ಲೇ ಅಷ್ಟೇ ಸೈಲೆನ್ಸ್ ಕೂಡ ನಿಮಗೆ ಫೀಲ್ ಮಾಡ್ಬೋದು. ಆಮೇಲೆ ಪೂರ್ಣ ಅವರ ಮ್ಯೂಸಿಕ್ ಕೂಡ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಾಕಿ, ಎಲ್ಲೆಲ್ಲಿ ಎಲಿವೇಟ್ ಮಾಡಬೇಕು ಅಲ್ಲೆಲ್ಲಿ ಎಲಿವೇಟ್ ಮಾಡಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ. ಸರ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಗೆ ಏನನ್ಸ್ತು ಅಂತ ಹೇಳಿಲ್ವಲ್ಲ? ಭಾಳ ಖುಷಿ ಆಗ್ತಾ ಇದೆ. ಫಸ್ಟ್ ಡೇ ಇಲ್ಲಿ ಸಂತೋಷಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಖುಷಿ ಆಯಿತು. ಹಾಗೆಯೇ ಸಿನಿಮಾ ನೋಡಿದವರು ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರು ಅಂದರು ನಮ್ಮ ಹತ್ರ ಬಂದು. ಅದು ಇನ್ನೂ ಖುಷಿ ಅನಿಸ್ತು. ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದನು, ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳನ್ನ ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ, ಅಂಥ ಆಚಾರ ವಿಚಾರಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಭಾಳ ಖುಷಿ ಅನಿಸ್ತು. ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ. ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು. ಥರ ಖುಷಿ ಆಗ್ತಾಯಿದೆ ಭಾಳ. ಪ್ರೊಡ್ಯೂಸರ್, ಇನ್ನೊಂದು ಕಡೆ ಆ್ಯಕ್ಟರ್, ಮೇಯ್ನ್ ಮುಖ್ಯ ಭೂಮಿಕೆಯಲ್ಲಿ ನೀವು ಆ್ಯಕ್ಟ್ ಮಾಡ್ತೀವಿ. ಹೌದು, ಅದನ್ನು ನೋಡಿದಾಗ ಹೇಗೆ ಖುಷಿ ಆಯಿತು. ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ. ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು. ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು, ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ? ಸರ್ ಆಲ್ರೆಡಿ 100 ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ 180-190ವರೆಗೂ ಹೋಗಿದೆ. ಸೊ ಇವಾಗ ಜಸ್ಟ್ ಆಚೆ ಬಂದಿದ್ದೀವಿ. ಸೊ ಕಾಲ್ ನೋಡ್ಬೇಕು ಸರ್ ಈಗ ಹೆಂಗಿದೆ ಅಂತ. ಎಸ್ ಸರ್. ಸರ್ ನಾನು ನೋಡಿದಾಗ ನನಗನ್ಸಿದ್ದೇನೆಂದರೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಸಖತ್ತಾಗಿದ್ದಾರಪ್ಪ ಅಂತ ಹೇಳಿ ನನಗನ್ನಿಸ್ತು. ಸೊ ಮುಂದಿನ ದಿನಗಳೇನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ಮಾಡ್ತೀವಿ ಸರ್. ವಿಲನ್ ಪಾತ್ರ ಬಂದರೂ ಸರಿ, ಒಂದು ಪೋಷಕ ಪಾತ್ರ ಬಂದರೂ ಸರಿ, ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನಾವು ಮಾಡಿ ಚೆನ್ನಾಗಿ ಮಾಡಿದ್ದೀವ, ಏನಿಸ್ತು ನಿಮಗೆ? ಸೂಪರಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು. ಓಕೆ. ತುಂಬ ನೋಡಿ ತುಂಬ ಖುಷಿ ಆಗ್ತಿದೆ. ನಾವು ಇದಕ್ಕೆ ಮುಂಚೆ ಸಿನಿಮಾನ ನೋಡಿದ್ವಿ, ಬೇರೆ ಇದಕ್ಕೆ ಮುಂಚೆನೂ ನೋಡಿದ್ದೀವಿ ಪ್ಲೇ ಮಾಡ್ಬೇಕಾದ್ರೆ. ಬಟ್ ಏನೋ ಮೇಕಿಂಗಲ್ಲಿ ನೋಡಿದ್ದೀವಿ. ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ದು ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಗ್ತಿದೆ. ಆಡಿಯನ್ಸು ಹೇಗೆ ತೊಗೊತಾರೋ ಅಂತ ಒಂದು ಆತಂಕ ಇತ್ತು. ಸಂತೋಷ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸು ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಹೆಸರಲ್ಲಿ ಇರೋಂಗೆ ತುಂಬ ವಿನಯವಾಗಿರ್ತಾರೆ. ಅವರು ಶೂಟಿಂಗಲ್ಲೆಲ್ಲ ನಾರ್ಮಲಾಗಿ ತುಂಬ ಏನು ಅಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಇಲ್ಲಿ ಇನ್ನೂ ಕೆಲವರು ಏನು ಹೇಳಿದ್ರು ಅಂದರೆ, ಈಗ ಸರ್ ಇನ್ನೊಂದು ಸತಿ ನೋಡಬೇಕು, ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಕೆಲವ್ರು. ಹೋಗೋವಾಗ ಇಲ್ಲಿ ಅರ್ಚಾಟಾಕಿ ಇದೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಹಂಗೆ ಓಡ್ತಿದ್ರು. ಅಸೈಲೆನ್ಸ್ ಬೇಕು ಅಂತ. ಸರ್ ಡೈರೆಕ್ಟ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ, ಮಾಧ್ಯಮದವ್ರ ಕೈಗೆ. ಡೈರೆಕ್ಟ್ರು ಸ್ವಲ್ಪ ಕೇಳಬೇಕು ನೀವು. ಜೊತೆಗೆ ಸೈಲೆಂಟ್ ಮತ್ತು ಯುವ ರಾಜ್ಕುಮಾರ್ ಮತ್ತು ಮಂಗಳಮ್ಮ ಕೂಡ ಸಿನಿಮಾ ನೋಡಿದ್ರು. ಭಾಳ ಖುಷಿ ಅನಿಸ್ತು ನಮಗೆ. ಬಂದರು, ಇಲ್ಲ ನನಗೆ ಸಿಗಲಿಲ್ಲ. ಫಸ್ಟ್ ಇಂಟರ್ವಲ್ ಬ್ಲ್ಯಾಕಲ್ಲಿ ಒಂದು ಸತಿ ಸಿಕ್ಕಿದ್ರು. ಫಸ್ಟ್ ಹಾಫ್ ಸೂಪರಾಗಿದೆ ಅಂತ ಇದ್ರು ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಇನ್ನೂ ಸಿಕ್ಕಿಲ್ಲ. ಸೊ ನೋಡ್ಬೇಕು. ಇನ್ನು ಬೇರೆ ಉಳಿದವರೆಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾಡಿನರಿ ಅಂತಿದ್ರು. ಸ್ಟೋರಿ ತುಂಬ ಇದೆ ಇದ್ರದ್ದು. ಆ್ಯಕ್ಚುಲಿ ಇದೇನಾಗುತ್ತೆ, ಹೌದು. ಸೊ ನಾವು ಡೈರೆಕ್ಟ್ರನ್ನು ಕೇಳಬೇಕು. ಸ್ವಲ್ಪ ಸಣ್ಣ ಪುಟ್ಟ ಶೂಟ್ಸ್ ಆಗಿದೆ, ಅದು ಸಹ. ಸ್ಟೋರಿ ತುಂಬ ಇದೆ. ಇದು ಡೈರೆಕ್ಟ್ರ್ ನರೇಟ್ ಮಾಡಿರೋ ಸ್ಟೋರಿ ಬಂದ್ಬಿಟ್ಟು ತುಂಬ ಇದೆ. ಸೊ ಪೂರ್ತಿ ಒಂದೇ ಪಾರ್ಟಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೂ ಒಂದಷ್ಟು ಮಾಡಿ ಇಟ್ಕೊಂಡಿದ್ದಾರೆ. ಆವಾಗ ಪೂರ್ಣ ಆಗುತ್ತಾ ಅಂದರೆ ವಿನಯವ್ರನ್ನ ಇಟ್ಕೊಂಡಿದ್ದು ಫಸ್ಟ್ ಟೈಮ್ ಈ ಥರ ಒಂದು
ಫೈಟು ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡಿದಲ್ಲ. ಸೊ ಹಾಗಾಗಿ ಇನ್ನೊಂದರಲ್ಲಿ ಫುಲ್ ಡೀಟೇಲ್ ಆಗಿ ಇನ್ನೂ ಹಿಂದೆ ಹೇಗಿತ್ತು, ಇನ್ನು ಮುಂದೆ ಏನೇನಾಯಿತು ಇದ್ರ ಬಗ್ಗೆ ಎಲ್ಲ ತುಂಬ ಒಂದು ಕ್ಲಾರಿಟಿ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.